ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ವೀಣಾ ಸುರೇಶ್. ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಒಂದೊಂದೇ ರೂಮ್ ಮೇಲಿರೋ ಬೋರ್ಡ್ ನೋಡ್ತಾ ನೋಡ್ತಾ ಅಂತೂ ಆಫೀಸ್ ರೂಮ್ ಕಂಡುಹಿಡಿದು ನಿಡಿದಾದ ಉಸಿರು ಬಿಟ್ಟರು ಗೆಳತಿಯರಿಬ್ರು. ಅಂತೂ ಇಂತೂ ರೂಮ್ ಸಿಕ್ಬಿಡ್ತು ಕಣ್ಮಮ್ಮಿ, ಬಾ ಒಳಿಕೋಗಿ ಆ ಪ್ರೊಫೆಸರ್ ಅವರೇನೋ ನೋಡ್ಕೊಬರೋಣ ಅಂದ್ಲು ಪ್ರಾರ್ಥನಾ. ಸರಿ ಬಾ ನೋಡೋಣ. ಇಬ್ಬರೂ ಒಳಗೆ ಇಣುಕಿದರು. ಬೇರೆಯವರೆಲ್ಲ ಕಾಣ್ತಾ ಇದ್ದಾರೆ, ಶರಶ್ಚಂದ್ರ ಕಣ್ಣಿಗೆ ಕಾಣ್ತಿಲ್ಲ. ಏನೇ ಮಮ್ಮಿ, ಎಲ್ಲ ಅವರೇ, ಆ ವಯ್ಯನೇ ಇಲ್ವಲ್ಲೇ? ಏನೇ ಮಾಡೋದೀಗ? ನಾಳೆ ಅವರನ್ನು ಹುಡುಕಿ ಸಾರಿ ಕೇಳೋಣ. ಈಗ ಕಾಲೇಜ್ ಮುಗ್ದದಲ್ಲ, ಎಲ್ಲೋ ಮನೆಗೆ ಹೋಗಿರ್ಬೇಕು ಕಣೆ ಅವರು ಪಾರಿ. ಬಾ ಈಗ ನಾವು ಹಾಸ್ಟೆಲ್ಗೆ ಹೋಗೋಣ. ಹೊಸ್ದಾಗಿ ನಮ್ಮ ರೂಮ್ಗೆ ಇಬ್ಬರು ಬತ್ತಾರಂತಲ್ಲ, ಬಂದವರೋ ಹೆಂಗೋ ನೋಡೋಣ. ಹಂಗಂತೀಯ? ಸರಿ ಬಿಡು, ಹಾಗೆ ಮಾಡೋಣ ಬಾ. ಶರಶ್ಚಂದ್ರನೇನೂ ಮನೆಗೆ ಹೋಗಿರಲಿಲ್ಲ. ಹುಡುಗಿಯ ಅವತಾರ ನೋಡಿ ಮನಸ್ಸಿನಲ್ಲೇ ಬೈದುಕೊಂಡು ಬಂದವ ಆಫೀಸ್ ರೂಮ್ಗೆ ಬಂದು ಕುಳಿತವನಿಗೆ ಅವಳ ಬೈಗುಳ ನೆನಪಾಯಿತು. ಹೊಸ ಅಡ್ಮಿಷನ್ ಇರಬೇಕು, ಹಳ್ಳಿಯಿಂದ ಬಂದಿರ್ತಾಳೆ, ಭಾಷೆ ಹಾಗೇ ಇದೆ. ಈ ಕಾಲದಲ್ಲೂ ಲಂಗ ದಾವಣಿ ಹಾಕ್ತಾರಾ? ಸ್ಟ್ರೇಂಜ್. ಅವಳ ಬೆದರಿದ ನೋಟ, ದೊಡ್ಡದಾದ ನೀಲಿ ಮಿಶ್ರಿತ ಕಣ್ಣು, ಗಾಬರಿಯಿಂದ ತನ್ನನ್ನು ನೋಡಿ ಓಡಿದ್ದು ನೆನಪಾಗಿ ತಲೆಕೂದಲ ಮೇಲೊಮ್ಮೆ ಕೈಯಾಡಿಸ್ದ. ಚಿಕ್ಕ ಹುಡುಗಿ, ನಮ್ಮ ಶಾಂಭವ್ಯ ವಯಸ್ಸಿರಬೇಕು. ಹುಡುಗಾಟ ಇನ್ನೂ ಹೋದಂತಿಲ್ಲ. ತಲೆ ಕೊಡವಿ ಆಫೀಸಿನ ಕೆಲಸಗಳಲ್ಲಿ ಮುಳುಗಿ ಹೋಗಿದ್ದ. ಕೆಲಸದ ವಿಷಯದಲ್ಲಿ ತುಂಬ ಪರ್ಫೆಕ್ಟ್ ಅವ. ಎಲ್ಲ ವಿಷಯದಲ್ಲೂ ಪರ್ಫೆಕ್ಟೇ. ಒಂದು ಕೆಲಸದಲ್ಲಿ ತೊಡಗಿಕೊಂಡನೆಂದರೆ ಬೇರೆ ಎಲ್ಲ ವಿಷಯವನ್ನೂ ಮರೆತು ಬಿಡುತ್ತಾನವನು. ಇಂದೂ ಸಹ ಹಾಗೇ ಆಯಿತು. ಬೆಳಗಿನ ವಿಷಯ ಅವನು ಸಂಪೂರ್ಣ ಮರೆತೇ ಹೋದ. ಆಫೀಸಿನ ಕೆಲಸ ಎಷ್ಟಿತ್ತೆಂದರೆ ಯಾವ ಕ್ಲಾಸ್ಗೆ ಕೂಡ ಹೋಗಲಾಗಿರಲಿಲ್ಲ. ಫಸ್ಟ್ ಇಯರ್ ಕ್ಲಾಸ್ ಕೂಡ ಅಟೆಂಡ್ ಆಗಿರಲಿಲ್ಲ. ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಕಾಲೇಜಿನ ಸುತ್ತ ಒಂದು ರೌಂಡ್ ಹಾಕೋದು ಅವನ ಹವ್ಯಾಸ. ಇಂದು ರೌಂಡ್ಸ್ಗೆ ಹೋಗಿದ್ದನವ. JP ನಗರದ 2 ಎಕರೆ ಪ್ರದೇಶದಲ್ಲಿತ್ತು ಶರಶ್ಚಂದ್ರನ ವಿಶಾಲವಾದ ವೈಭವೋಪೇತ ಬಂಗಲೆ. ತನ್ನ ಬಂಗಲೆಯ ಒಳಗಿನ್ನೂ ಪ್ರವೇಶಿಸಿರಲಿಲ್ಲ ಅವ. ಆಗಲೇ ಒಳಗಿನಿಂದ ಒಂದೇ ಸಮನೆ ಕಿರುಚಾಟ ಕಿವಿಗೆ ರಾಚುತ್ತಿತ್ತು. ರಂಗಜ್ಜ, ಎಷ್ಟು ಸಲ ಬಡ್ಕೊಳ್ಳೋದು ನಿಮಗೆ? ನನಗೆ ಮೂಲಂಗಿ ಸಾಂಬಾರು ಇಷ್ಟ ಇಲ್ಲ ಅಂತ. ಬೇರೆ ಮಾಡೋಕ್ಕೆ ಬರಲ್ವಾ ನಿಮಗೆ? ನನಗೆ ಊಟ ಬೇಡ, ನೀವೇ ಮಾಡ್ಕೊಳ್ಳಿ. ಶಾಂಭವಿ ಕಿರುಚಾಡುತ್ತಿದ್ದಳು ಅಡುಗೆ ಮಾಡಿದ್ದ ರಂಗಣ್ಣನ ಮೇಲೆ. ಒಳಗೆ ಬಂದವ ತಂಗಿಯನ್ನು ತರಾಟೆಗೆ ತೆಗೆದುಕೊಂಡ. ಶಾಂಭವಿ, ಎಷ್ಟು ಸಲ ಹೇಳಿದ್ದೀನಿ ನಿಂಗೆ? ರಂಗಜ್ಜ ಬರೀ ಅಡುಗೆಯವರಲ್ಲ, ನಮ್ಮ ಮನೇಲಿ ಒಬ್ಬರು. ಅವ್ರ ಹತ್ರ ಹೀಗೆಲ್ಲ ಮಾತಾಡಬಾರ್ದು ಅಂತ. ನೀನೀಗ ಚಿಕ್ಕ ಹುಡುಗಿ ಅಲ್ಲ, ಡಿಗ್ರಿಗೆ ಬಂದಿದೀಯಾ. ದೊಡ್ಡವ್ರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಹೋಗೋಣ ನೀನು. ಯಾವಾಗಲೂ ನನಗೆ ಬೈತಿರ್ತೀಯ, ಇಷ್ಟಿಷ್ಟುದ್ದ ಉಪದೇಶ ಮಾಡ್ತೀಯ. ಈ ಮನೇಲಿ ನನಗೆ ಅಂತ ಯಾರಿಲ್ಲ. ಅಮ್ಮ ಇದ್ದಿದ್ರೆ ನಂಗೆ ಹಿಂಗೆ ಬೈಯೋಕೆ ಬಿಡ್ತಿದ್ರಾ? ನನಗೆ ಊಟನೂ ಬೇಡ, ಏನೂ ಬೇಡ. ದಡದಡನೆ ಮೆಟ್ಟಲು ಹತ್ತಿ ತನ್ನ ರೂಮಿಗೆ ಓಡಿದಳು. ಕಣ್ಣು ತುಂಬಿಕೊಂಡು ಅವಳು ಹೋದ ದಾರಿಯನ್ನೇ ನೋಡಿದ ಶರಶ್ಚಂದ್ರ. ಬುಡಿ ಚಂದ್ರಪ್ಪ, ಚಿಕ್ಕ ಹುಡುಗಿ, ಇನ್ನೂ ಬುದ್ಧಿ ಬೆಳೆದಿಲ್ಲ, ಅದಕ್ಕೆ ಹಂಗಾಡ್ತದೆ. ನೀವು ಬೇಸರ ಮಾಡ್ಕೋಬೇಡಿ, ಬನ್ನಿ ಊಟ ಮಾಡೋರಂತೆ. ನೋಡಿ ರಂಗಜ್ಜ ಹೇಗೆ ಮಾತಾಡ್ತಾಳೆ. ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಇವಳಿನ್ನೂ ಚಿಕ್ಕೋಳು. ನಾನು ಹೇಗೆ ಸಂಭಾಳಿಸಿದೆ ಅಂತ ನೀವೇ ನೋಡಿದ್ದೀರಾ. ಇವಳಿಗೋಸ್ಕರನೇ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡೋದು. ಇಲ್ದಿದ್ರೆ ನನಗೇಕೆ ಈ ಜಂಜಾಟ? ನನಗೇನು ಮದುವೆನಾ, ಮಕ್ಕಳ? 3 ಹೊತ್ತು ಊಟ ಸಿಕ್ಕಿದ್ರೆ ಸಾಕಿತ್ತು ನನಗೆ. ಅದಕ್ಕಾಗಿ ಇಷ್ಟೆಲ್ಲ ಕಷ್ಟಪಡುವುದೇ ಬೇಕಿರಲಿಲ್ಲ ನಾನು, ಅಲ್ವಾ ರಂಗಜ್ಜ? ಹೋಗಲಿ ಬಿಡಿ. 37 ದಾಟಿದರೂ ಇನ್ನೂ ಅವಿವಾಹಿತ ಶರಶ್ಚಂದ್ರ ತನ್ನ ಕಣ್ಣೀರು ಮರೆಮಾಚಿದ. ನನಗೂ ಊಟ ಬೇಡ ರಂಗಜ್ಜ, ನೀವು ಮಾಡಿ. ಮೇಲಿನ ತನ್ನ ರೂಮಿಗೆ ಹೊರಟ. ಅವನನ್ನೇ ನೋಡಿ ನಿಟ್ಟುಸಿರಿಟ್ಟರು ಅವರು. ಎಷ್ಟು ಇದ್ರೇನು ಬಂತು? ನೆಮ್ಮದಿನ ಕೇಳ್ಕೊಂಬಂದಿಲ್ಲ ಚಂದ್ರಪ್ಪ. ದೊಡ್ಡಮ್ಮೋರೆ, ನೀವು ಇರಬೇಕಿತ್ತು. ಹೆಗಲ ಮೇಲಿದ್ದ ಟವೆಲ್ನಿಂದ ತಮ್ಮ ಕಣ್ಣೊರೆಸಿಕೊಂಡರು. ಶರಾವತಿ ಆ ಮನೆಯ ಒಡತಿಯಾಗಿದ್ದವರು. ಲಕ್ಷಣವಾದ ಹೆಣ್ಣುಮಗಳಾಕೆ. ಆದರೂ ಯಾಕೋ ಅವಿವಾಹಿತರಾಗಿಯೇ ಜೀವನ ನಡೆಸಿದ್ದರು ಅವರು. ತನ್ನ ಅಪ್ಪನ ಕಾಲದಿಂದ ಇದ್ದ ಫ್ಯಾಕ್ಟರಿಯನ್ನು ನೋಡಿಕೊಳ್ಳುತ್ತಾ ತಾವು ನಗರದ ಮಹಾರಾಣೀಸ್ ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸುತ್ತಾ ಒಂಟಿಯಾಗಿಯೇ ಜೀವನ ನಡೆಸುತ್ತಿದ್ದ ದಿಟ್ಟ ಹೆಣ್ಣುಮಗಳಾಕೆ. ಶರಶ್ಚಂದ್ರನೇನೂ ಅವರು ಹೆತ್ತ ಮಗನಲ್ಲ. ತನ್ನ ಒಂಟಿ ಬದುಕಿಗೆ ಜೊತೆಯಾಗಿರಲೆಂದು ಯಾವುದೋ ಅನಾಥಾಶ್ರಮದಿಂದ ದತ್ತು ತೆಗೆದುಕೊಂಡಿದ್ದರು. ಆಗವನಿಗೆ 5-6 ವರ್ಷ ವಯಸ್ಸಿರಬೇಕು. ಅವನಿಗೆ ಎಲ್ಲವೂ ಈಗಲೂ ನೆನಪಿದೆ. ಶರಶ್ಚಂದ್ರ ಎಂದು ಅವರೇ ಅವನಿಗೆ ಹೆಸರಿಟ್ಟಿದ್ದರು ಹೊಸದಾಗಿ. ಶಾಂಭವಿ ಅವರ ತಂಗಿಯ ಮಗಳು.
ಅವಳಿನ್ನೂ 1 ವರ್ಷ ಇರುವಾಗಲೇ ಅವರ ತಂಗಿ ಭಾವ ರೋಡ್ ಆಕ್ಸಿಡೆಂಟಲ್ಲಿ ಇಹಲೋಕ ತ್ಯಜಿಸಿದ್ದರು. ಮಗುವನ್ನು ಇವರ ಮನೆಯಲ್ಲಿಯೇ ಬಿಟ್ಟು ಹೋಗಿದ್ದರಿಂದ ಬಚಾವಾಗಿತ್ತು ಮಗು. ಆಗಿನಿಂದಲೂ ಅವರೇ ಅಮ್ಮನ ಕೊರತೆ ಅವಳಿಗೆ ಬಾರದಂತೆ ಮುದ್ದಾಗಿ ಬೆಳೆಸಿದ್ದರು ಅವಳನ್ನು. ಅದರ ಪರಿಣಾಮ ಹಠಮಾರಿಯಾಗಿದ್ದಳು. ಬೇಕೆನಿಸಿದ್ದು ಬೇಕೇ ಬೇಕು, ಅಂದುಕೊಂಡಿದ್ದು ಆಗಲೇಬೇಕಿತ್ತು ಅವಳಿಗೆ. ಶರಶ್ಚಂದ್ರ ಏನೂ ಮಾಡಲಾರದಾಗಿದ್ದ. ಅಮ್ಮನಿಗೆ ತಾನು ಕೊಟ್ಟ ಭರವಸೆ ಅವನನ್ನು ತಡೆಯುತ್ತಿತ್ತು. ಅವಳನ್ನು ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಂಡಿದ್ದಾನೆ. ತನ್ನಿಂದಾದಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಾನೆ. ಆಕಾಶದಲ್ಲಿದ್ದ ತಾರೆಗಳನ್ನೇ ನಿಟ್ಟುಸಿರಿಟ್ಟ ಶರಶ್ಚಂದ್ರ. ನಕ್ಷತ್ರಗಳಲ್ಲಿ ಅಮ್ಮನ್ನೇ ಕಂಡಂಗಾಯ್ತದೆ ನನಗೆ ಮಮ್ಮಿ. ಅದಕ್ಕೆಯ ನಾನೆಲ್ಲೇ ಹೋದರೂ ರಾತ್ರಿ ಆಯ್ತಿದ್ದಂಗೆ ಆಕಾಶದಲ್ಲಿ ನಕ್ಷತ್ರ ಹುಡ್ಕೊಂಡು ಅದರ ಜೊತೆ ಮಾತಾಡೋದು ಏನೋ ಸಮಾಧಾನ ನನಗೆ. ಅಜ್ಜಮ್ಮನ ಹತ್ರ ಎಲ್ಲ ಹೇಳೋಕ್ಕಾಯ್ತಿರ್ಲಿಲ್ಲ ಅಲ್ವಾ? ಅಲ್ಲಿಂದಾನೇ ನಿನ್ನ ನೋಡ್ತಾವ್ರೆ ನಿಮ್ಮಮ್ಮ ಕಣೆ. ಬೇಜಾರಾಗಿರಬಾರ್ದು ನೀನು ಪಾರಿ. ಬಾ, ಈಗ ಮಲ್ಗ ಟೈಮ್ ಆಯಿತು. ನಾಳೆ ಕಾಲೇಜ್ಗೆ ಹೋಗಬೇಕಲ್ಲ. ಇಬ್ಬರು ಹಾಸ್ಟೆಲ್ನ ತಮ್ಮ ರೂಮಿಗೆ ಬಂದರು. ಒಳ ಹೋಗುತ್ತಿದ್ದ ಹಾಗೆ ಯಾರೋ ಮಾತನಾಡಿಸುತ್ತಿರುವ ಶಬ್ದ ಕೇಳಿಸಿತು. ಮಮ್ಮಿ, ನಮ್ಮ ರೂಮ್ಗೆ ಬತ್ತಾರೆ ಅಂದಿದ್ರಲ್ಲ ಇಬ್ಬರು ಹುಡುಗಿರು, ಬಂದವರೇ ಅನ್ನಿಸ್ತದೆ. ಬಾ ನೋಡೋಣ. ನಿಜ, ಇಬ್ಬರು ಹುಡುಗಿಯರಿದ್ರು ಅವರ ರೂಮಲ್ಲಿ. ಇವರು ಒಳ ಬರ್ತಿದ್ದ ಹಾಗೆ ಅವರೇ ಬಂದು ಪರಿಚಯ ಮಾಡಿಕೊಂಡರು. ಹಾಯ್, ನಾನು ನೀತಾ, ಇವಳು ರಜನಿ, ಸೆಕೆಂಡ್ ಇಯರ್ BSc. ನಿಮ್ಮ ರೂಮ್ಮೇಟ್ಸ್. ಅಲ್ಲ, ನೀವೇ ನಮ್ಮ ರೂಮ್ಮೇಟ್ಸ್. ನಾವು ಲಾಸ್ಟ್ ಇಯರಿಂದ ಇಲ್ಲೇ ಇರೋದು. ನೀವು ಹೊಸಬರಲ್ವಾ, ಅದಕ್ಕೆ ಹಂಗಂದೆ. ಡೋಂಟ್ ಮೈಂಡ್ ಗರ್ಲ್ಸ್, ನಕ್ಕಳು. ಇಬ್ಬರಲ್ಲೂ ಯಾವುದೇ ಅಹಂ ಇದ್ದಂತೆ ಕಾಣಲಿಲ್ಲ. ಒಬ್ಬಳಿಗೆ ಕನ್ನಡ ಸರಿಯಾಗಿ ಬರುವುದಿಲ್ಲ ಅನಿಸಿತು ಇವರಿಬ್ಬರಿಗೂ. ಬಹುಶಃ ಬೇರೆ ರಾಜ್ಯದವಳಿರಬೇಕು. ನೈಸ್ ಟು ಮೀಟ್ ಯು ಬೋತ್ ಅಕ್ಕ. ನಾನು ಮಮತಾ, ಇವಳು ಪ್ರಾರ್ಥನಾ. ನಾವು BSc ಫಸ್ಟ್ ಇಯರ್. ವಾವ್, ಗುಡ್. ಬನ್ನಿ ಮಲ್ಗೋಣ. ಈಗ ಮಿಕ್ಕಿದ ಮಾತು ನಾಳೆಗೆ. ಗುಡ್ ನೈಟ್. ಹೌದು, ನಾಳೆ ಕಾಲೇಜ್ಗೆ ಲೇಟ್ ಆದರೆ ಕಷ್ಟ. ಕ್ಯೂ ಅಲ್ಲಿ ನಿಂತು ಸ್ನಾನ ಮಾಡಬೇಕಲ್ಲ. ಎಲ್ಲರೂ ಮಲಗಲು ಹೊರಟರು.